ಸ್ಯಾಂಡಲ್ವುಡ್ ನಟ ನಟಿಯರ ವಿರುದ್ಧ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಗರಂ ಆಗಿದ್ದಾರೆ. 16ನೇ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದ ವೇದಿಕೆ ಕೊಟ್ಟಂತಹ ಸಂದರ್ಭದಲ್ಲಿ ಕಾರ್ಯಕ್ರಮದ ವೇದಿಕೆ ಮೇಲೆ ಸ್ಯಾಂಡಲ್ವುಡ್ ನಟ ನಟಿಯರ ಮೇಲೆ ಗರಂ ಆಗಿದ್ದಾರೆ. ಕಾರಣ ಏನು? ಪಾದಯಾತ್ರೆಯಲ್ಲಿ ಭಾಗಿಯಾಗದಿದ್ದಕ್ಕೆ ಡಿಕೆ ಶಿವಕುಮಾರ್ ಅಸಮಾಧಾನವನ್ನು ಹೊರಹಾಕ್ತಾ ಇದ್ದಾರೆ. ಕೆಲವು ಆಕ್ಟರ್ಗಳು ಬಳಸಿಕೊಳ್ತಾರೆ, ಆಮೇಲೆ ಬಿಸಾಕ್ತಾರೆ. ಇದೆಲ್ಲ ನನ್ನ ಗಮನಕ್ಕೆ ಬಂದಿಲ್ಲ ಅಂತ ತಿಳಿದುಕೊಳ್ಬೇಡಿ. ಯಾರು ಏನು ಎನ್ನುವ ಬಗ್ಗೆ ಚೆನ್ನಾಗಿ ಗೊತ್ತಿದೆ ಅಂತ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ನಮ್ಮ ನೀರು ನಮ್ಮ ಹಕ್ಕು ಅನ್ನೋ ಶೀರ್ಷಿಕೆ ಅಡಿಯಲ್ಲಿ ಮೇಕೆದಾಟು ಯೋಜನೆಯನ್ನ ಚಾಲನೆ ಕೊಡಬೇಕು ಅನ್ನೋ ವಿಚಾರವನ್ನು ಮುಂದಿಟ್ಕೊಂಡು ಕಾಂಗ್ರೆಸ್ನ ಕಾರ್ಯಕರ್ತರು ನೇರವಾಗಿ ಪಾದಯಾತ್ರೆಯನ್ನ ಮಾಡಿದ್ರು. ಈ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್, ಸಿಎಂ ಸಿದ್ದರಾಮಯ್ಯ ಕೂಡ 150 ಕಿಲೋಮೀಟರ್ ಪಾದಯಾತ್ರೆಯನ್ನ ಮಾಡಿದ್ರು. ಈ ಪಾದಯಾತ್ರೆಗೆ ನಟ ನಟಿಯರು ಸಾಥ್ ಕೊಟ್ಟಿಲ್ಲ ಅಂತ ಅಸಮಾಧಾನವನ್ನ ಹೊರಹಾಕಿದ್ದಾರೆ ನಿನ್ನೆ ಡಿಸಿಎಂ ಡಿಕೆ ಶಿವಕುಮಾರ್. ಫಿಲಂ ಇಂಡಸ್ಟ್ರಿ ಬಗ್ಗೆ ಬಹಳ ಕೋಪ ಬಂದ್ಬಿಟ್ಟಿದೆ, ನನಗೆ ಸಿಟ್ಟು ಬಂದ್ಬಿಟ್ಟಿದೆ. ಫಿಲಂ ಚೇಂಬರ್ ಆಫ್ ಕಾಮರ್ಸು, ಈ ಆಕ್ಟರ್ಗಳ ಬಗ್ಗೆ ನನಗೆ ಸಿಟ್ಟು. ನೋಡ್ತಾ ಇದ್ದಾನೆ ವೆಂಕಟೇಶು. ಯಾಕೆ ಅಂದರೆ ನಾವು ನಮ್ಮ ನೀರು ನಮ್ಮ ಹಕ್ಕು ಅಂತ ಪಾದಯಾತ್ರೆ ಮಾಡ್ದೋ ಕಷ್ಟ ಕಾಲದಲ್ಲಿ ಬೆಂಗಳೂರಿಗೆ ನೀರಿಗೋಸ್ಕರ. ನಾನು ಸಿದ್ದರಾಮಯ್ಯನವರು ಎಲ್ಲ ಸೇರಿ 150 ಕಿಲೋಮೀಟರ್ ನಡೆದೋ. ಕೋವಿಡ್ ಸಂದರ್ಭ, ನಮ್ಮ ಸ್ವಂತಕ್ಕೆ ನಾವು ನಡೀಲಿಲ್ಲ, ಆದರೆ ರಾಜ್ಯದ ಹಿತಕ್ಕೆ ನಾವು ನಡೆದೋ. ಸಾಧು ಕೋಕಿಲ ಮತ್ತು ವಿಜಿ ಇಬ್ಬರು ಬಿಟ್ರೆ ಯಾರು ಪಾರ್ಟಿಸಿಪೇಟ್ ಮಾಡಲಿಲ್ಲ. ನೀವು ಅಸೋಸಿಯೇಷನ್ ಅವ್ರು ಬಂದಿರಿ, ನೀವು ಅಲ್ಲ, ನಾ ಕಲಾವಿದರ ಪೈಕಿ ಹೇಳ್ತಾ ಇದ್ದೀನಿ. ನೀವೆಲ್ಲ ಮ್ಯಾನೇಜ್ಮೆಂಟ್ ಅವ್ರು ಕೆಲವ್ರು ಬಂದಿದ್ರಿ, ಚೇಂಬರ್ ಅವ್ರು. ನಾನೇ ಪರ್ಸನಲ್ ಆಗಿ ಬಂದು ಚೇಂಬರ್ ಕರೆದಿದ್ದೆ. ಸೊ ನನಗೆ ಈ ಆ್ಯಕ್ಟ್ರುಗಳು ಇವರೆಲ್ಲ ಕೆಲವರೆಲ್ಲ ಬಳಸ್ಕೊಳ್ತಾರೆ, ಆಮೇಲೆ ಬಿಸಾಕ್ತಾರೆ. ಸೊ ಹಂಗೆ ತಿಳ್ಕೊಳಕ್ಕೆ ಹೋಗ್ಬಿಡಿ. ಅದಿಷ್ಟಿಗೆ ನಮ್ಮ ಸರ್ಕಾರ ಬಂದ ತಕ್ಷಣ ಫಸ್ಟು ಸಾಧಕು ಗಿಲಾಗೆ ಅಧ್ಯಕ್ಷರು ಮಾಡಬೇಕು ಅಂತ ನಾನು ಚೀಫ್ ಮಿನಿಸ್ಟರ್ ಇಬ್ಬರು ಮಾತಾಡಿಕೊಂಡು ಅವ್ರಿಗೂ ಒಂದು ಅವಕಾಶವನ್ನು ಗುರುತಿಸ್ಬೇಕು. ನಮ್ಮ ಕಷ್ಟ ಕಾಲದಲ್ಲಿ ಯಾರು ನಿಂತ್ಕೊಂಡಿರ್ತಾರೆ ಅವ್ರು ನಾವು ಸಹಾಯ ಮಾಡಬೇಕು ಅಂತೇಳಿ ಇವತ್ತು ಅವ್ರಿಗೆ ನಾವು ಅಧ್ಯಕ್ಷರಾಗಿ ನಾವು ಮಾಡಿದ್ದೇವೆ. ಇದು ತಲೆಯಲ್ಲಿ ಇರಲಿ. ನಾವಿದನ್ನು ಗಮನಿಸೋದಿಲ್ಲ ಅಂತ ಯಾರೋ ತಿಳ್ಕೊಳಕ್ ಹೋಗ್ಬೇಡಿ. ನಮಗೆ ಪ್ರತಿ ನಾಡಿ ಮಿಡ್ತ ಮೂಮೆಂಟು, ಯಾರ ಮೂಮೆಂಟ್ ಏನು, ಯಾರ ರಂಗ ಏನು ಎಲ್ಲ ಕೂಡ ನಮಗೆ ಅರಿವಿದೆ. ಸೊ ಜಸ್ಟ್ ನಾನು ಹಿತೈಷಿಯಾಗೂ ಹೇಳ್ತಾ ಇದ್ದೀನಿ. ಇದು ನಿನ್ನೆ ಸಂಜೆ ಕಾರ್ಯಕ್ರಮದ ವೇದಿಕೆಯಲ್ಲಿ ಖುದ್ದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕೊಟ್ಟಿರುವಂತ ಹೇಳಿಕೆ. ನಮ್ಮ ಕಷ್ಟ ಕಾಲದಲ್ಲಿ ಯಾರು ನಿಂತ್ಕೊಳ್ತಾರೋ ನಮ್ಮ ಜೊತೆಗೆ, ನಾವು ಅವರ ಜೊತೆ ನಿಲ್ತೇವೆ. ನಾವು ಯಾವುದನ್ನು ಗುರುತಿಸಲ್ಲ ಅಂತ ಅನ್ಕೋಬೇಡಿ, ಯಾವುದನ್ನು ನಮ್ಗೆ ಗೊತ್ತಾಗಲ್ಲ ಅಂತ ಅನ್ಕೋಬೇಡಿ. ನಮಗೆಲ್ಲ ಕೂಡ ಗೊತ್ತಾಗತ್ತೆ. ನಮ್ಮ ಸರ್ಕಾರ ಬಂದ ತಕ್ಷಣ ಸಾಧು ಕೋಕಿಲ ಅವ್ರಿಗೆ ಕೊಡಬೇಕಾದಂಥ ಮನ್ನಣೆಯನ್ನ ಕೊಟ್ಟಿದ್ದೇವೆ. ಅವತ್ತಿನ ದಿನ ನಮ್ಮ ನೀರು ನಮ್ಮ ಹಕ್ಕು ಅನ್ನೋ ಒಂದು ಶೀರ್ಷಿಕೆ ಅಡಿಯಲ್ಲಿ ಮೇಕೆದಾಟು ಪಾದಯಾತ್ರೆ ಮಾಡಿದಾಗ ನಮ್ಮ ಜೊತೆ ಯಾವುದೇ ಕಲಾವಿದರು ಬಂದಿಲ್ಲ. ಹೀಗಾಗಿ ನನಗೆ ನಟ ನಟಿಯರ ಮೇಲೆ ಕೋಪ ಬಂದಿದೆ, ಸಿಟ್ಟು ಬಂದಿದೆ ಅನ್ನೋ ಒಂದು ಹೇಳಿಕೆಯನ್ನ ಕಾರ್ಯಕ್ರಮಕ್ಕೆ ಚಾಲನೆ ಕೊಡೋ ಅಂತ ವೇದಿಕೆಯಲ್ಲೇ ಹೇಳಿದ್ದಾರೆ. ಸಾಧು ಕೋಕಿಲ ಮತ್ತೆ ವಿಜಿ ಇಬ್ರು ಬಿಟ್ರೆ ಇನ್ಯಾರು ಬರಲಿಲ್ಲ ಅನ್ನೋ ಒಂದು ಮಾತನ್ನ ನೇರವಾಗಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವಪ್ರಸಾದ್. ದೂರವಾಣಿ ಸಂಪರ್ಕಗಳಿಗೆ ಸಿಕ್ಕಿದ್ದಾರೆ. ಶಿವಪ್ರಸಾದ್, ಡಿಕೆ ಶಿವಕುಮಾರ್ ಅಸಮಾಧಾನವನ್ನ ಹೊರಹಾಕಿ ಸ್ಯಾಂಡಲ್ವುಡ್ನ ನಟ ನಟಿಯರ ವಿರುದ್ಧ ಗರಂ ಆಗಿದ್ದು ನಿನ್ನೆ. ಖಂಡಿತವಾಗಿ ಮಧುಸೂದ, ನಿನ್ನೆಯ ಚಲನಚಿತ್ರೋತ್ಸವ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಅನೇಕ ಸೆಲೆಬ್ರಿಟಿಗಳು ಗೈರಾಗಿದ್ರು. ಸಿನಿ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಕ್ಕಂಥ ಪ್ರೊಡ್ಯೂಸರ್ಗಳಿರ್ಬೋದು, ಈ ಸೇರಿದಂತೆ ಅನೇಕ ನಟ ನಟಿಯರು ಕೂಡ ಗೈರಾಗಿದ್ರು. ಈ ವಿಚಾರ ಕುರಿತಂತೆ ಪ್ರಸ್ತಾಪ ಮಾಡಿದ್ರು. ಯಾವುದೇ ಅನುಮತಿ ನೀಡಬೇಕಾದಂತ ಸಂದರ್ಭದಲ್ಲೂ ಕೂಡ ತಾವು ಸರ್ಕಾರದ ಮೂಲಕನೇ ಶೂಟಿಂಗ್ಗೆ ಅನುಮತಿಯನ್ನ ನೀಡಲಾಗುತ್ತೆ. ಆದ್ರೆ ನಾವು ನಟ್ಟು ಬೋಲ್ಟು ಟೈಟ್ ಮಾಡಿದಂತ ಸಂದರ್ಭದಲ್ಲಿ ಏನ್ ಮಾಡ್ತೀರಾ, ಇದು ನಮ್ಮನೆ ಕಾರ್ಯಕ್ರಮನ, ತಾವು ಭಾಗವಹಿಸಬೇಕಾಗಿತ್ತು ಅಂತಕ್ಕಂಥ ಅಸಮಾಧಾನ ಮತ್ತೆ ಅವರಲ್ಲಿ ಇರ್ತಕ್ಕಂಥ ಅಸಹನೆಯನ್ನು ಕೂಡ ಹೊರಹಾಕಿದ್ರು. ಆ ಮೂಲಕ ಚಿತ್ರರಂಗದ ನಟ ನಟಿಯರು ಈ ರೀತಿಯ ಕಾರ್ಯಕ್ರಮಗಳಲ್ಲಿ ಗೈರು ಹಾಕ್ತಕ್ಕಂಥ ವಿಚಾರ ಕುರಿತಂತೆ ತಮ್ಮ ಬಹಿರಂಗ ಅಸಮಾಧಾನದ ಜೊತೆಗೆ ಇದನ್ನ ತಾವು ಆರ್ಡರ್ ಅಂತನಾದ್ರೂ ತಿಳ್ಕೊಳ್ಳಿ ಅಥವಾ ಸೂಚನೆ ಅಂತನಾದ್ರೂ ತಿಳ್ಕೊಬಹುದು ಅಂತಕ್ಕಂಥ ಸೂಚನೆಯ ಜೊತೆಗೆ ಪ್ರಮುಖವಾಗಿ ಯಾವ ರೀತಿ ಚಿತ್ರರಂಗ ಈ ದಿನಗಳಲ್ಲಿ ಸಾಗ್ತಾ ಇದೆ, ಕನ್ನಡ ಚಿತ್ರರಂಗ ಯಾವ ರೀತಿ ಹೆಸರು ಮಾಡ್ತಾ ಇದೆ, ಜೊತೆಗೆ ನಟ ನಟಿಯರ ಧೋರಣೆಗಳು ಯಾವ ರೀತಿ ಇದೆ ಅಂತಕ್ಕಂಥ ವಿಚಾರ ಕುರಿತಂತೆ ಬಹಿರಂಗವಾಗಿ ತಮ್ಮ ಅಸಮಾಧಾನವನ್ನ ಹೊರಹಾಕಿದ್ರು. ಸದ್ಯ ಡಿಕೆ ಶಿವಕುಮಾರ್ ಅವರ ಅಸಮಾಧಾನ ವಿಚಾರ ಕುರಿತಂತೆ ಚಿತ್ರರಂಗದ ಯಾವುದೇ ನಟ ನಟಿಯರು ಇರ್ಬೋದು, ಪ್ರಮುಖರು ಇರ್ಬೋದು, ತಮ್ಮ ನಿಲುವನ್ನ ಈವರೆಗೂ ಕೂಡ ಸ್ಪಷ್ಟಪಡಿಸ್ತಾ ಇರೋದು. ಸಹಜವಾಗಿ ಡಿಕೆ ಶಿವಕುಮಾರ್ ಅವರ ಈ ನಿಲುವು, ಈ ಧೋರಣೆ ಸ್ಪಷ್ಟವಾಗಿದೆ ಅಂದ್ರೆ ಆ ಸಂದರ್ಭದಲ್ಲಿ ಅದು ಕೂಡ ಔಚಿತ್ಯಪೂರ್ಣವಾಗಿತ್ತು ಎಂಬತಕ್ಕಂತ ಧೋರಣೆಯನ್ನು ಕೂಡ ತೋರಿಸ್ತಾ ಇದೆ. ಇದೇ ರೀತಿ ಕನ್ನಡ ಚಿತ್ರರಂಗದ ವಿಚಾರ ಬಂದಂತ ಸಂದರ್ಭದಲ್ಲಿ, ಕನ್ನಡ ಚಲನಚಿತ್ರರಂಗದ ಕಾರ್ಯಕ್ರಮಗಳ ವಿಚಾರ ಬಂದಂತ ಸಂದರ್ಭದಲ್ಲಿ ನಟ ನಟಿಯರ ಗೈರೇನಿದೆ, ಇದು ಸಹಜವಾಗಿ ಸರ್ಕಾರ ಆಯೋಜಕರೇನಿರ್ತಾರೆ, ಡಿ ಕೆ ಶಿವಕುಮಾರ್ ಇರ್ಬೋದು, ಸರ್ಕಾರಕ್ಕೂ ಕೂಡ ಒಂದು ರೀತಿಯ ಮುಜುಗರ. ಇಂಥ ದೊಡ್ಡ ಕಾರ್ಯಕ್ರಮಗಳಲ್ಲಿ ಈ ರೀತಿಯ
ದೊಡ್ಡ ಸೆಲೆಬ್ರಿಟಿಗಳು ಭಾಗವಹಿಸಬೇಕಾದಂತದ್ದು ಅವ್ರದ್ದು ಕೂಡ ಗುರುತರವಾದಂತ ಜವಾಬ್ದಾರಿ ಇರುತ್ತೆ. ಆ ಕಾರಣಕ್ಕಾಗಿ ತಮ್ಮ ಅಸಮಾಧಾನವನ್ನ ಈ ರೀತಿ ಹೊರಹಾಕಿದ್ದು. ಸದ್ಯ ಈ ವಿಚಾರ ಕುರಿತಂತೆ ಯಾವುದೇ ಸೆಲೆಬ್ರಿಟಿಗಳಾಗ್ಲಿ, ಚಿತ್ರರಂಗಕ್ಕೆ ಸಂಬಂಧಪಟ್ಟವರಾಗ್ಲಿ, ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯವರಾಗ್ಲಿ ಈವರೆಗೂ ಕೂಡ ಯಾವುದೇ ಸ್ಪಷ್ಟೀಕರಣ ನೀಡದೇ ಇರೋದು ಸಹಜವಾಗಿ ತಮ್ಮ ತಪ್ಪನ್ನ ಅವರು ಒಪ್ಕೊಂಡಂತೆ ಆಗಿದೆ. ಹಾಗಾಗಿ ಸರ್ಕಾರದ ಪರವಾಗಿ ಡಿ.ಕೆ. ಶಿವಕುಮಾರ್ ಅವರು ನಿನ್ನೆ ವೇದಿಕೆಯಲ್ಲಿ ಬಹಿರಂಗವಾಗಿ ತಮ್ಮ ಅಸಮಾಧಾನವನ್ನ, ತಮ್ಮ ಸೂಚನೆಯನ್ನ ರವಾನೆ ಮಾಡಿದ್ದು, ಮುಂಬರ್ತಕ್ಕಂಥ ದಿನಗಳಲ್ಲಿ ಯಾವ ರೀತಿ ಕನ್ನಡ ಚಿತ್ರರಂಗ, ಅದರಲ್ಲೂ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳು, ನಟ ನಟಿಯರು ಈ ರೀತಿಯ ಕಾರ್ಯಕ್ರಮಗಳಲ್ಲಿ ಕೂತು ಸ್ವಯಂ ಪ್ರೇರಿತವಾಗಿ ಅವರೇ ಭಾಗವಹಿಸ್ತಾರ ಅಥವಾ ಸರ್ಕಾರ ಈಗ ಎಚ್ಚರಿಕೆ ಕೊಟ್ಟಿರೋದ್ರಿಂದ ಮುಂಬರ್ತಕ್ಕಂಥ ದಿನಗಳಲ್ಲಿ ಚಿತ್ರ ನಿರ್ಮಾಣ ಮಾಡ್ತಕ್ಕಂಥ ವಿಚಾರ, ಶೂಟಿಂಗ್ ಗಳಿಗೆ ಸರ್ಕಾರ ಅನುಮತಿ ನೀಡ್ತಕ್ಕಂಥ ವಿಚಾರ ಬಂದಂತ ಸಂದರ್ಭದಲ್ಲಿ ಸರ್ಕಾರದ ಜೊತೆ ಮೂವ್ ಮಾಡ್ತಕ್ಕಂಥ ವಿಚಾರದಲ್ಲಿ ಯಾವ ರೀತಿ ನಟ್ಟು ಬೋಲ್ಟ್ ಅನ್ನ ಟೈಟ್ ಮಾಡ್ತಕ್ಕಂಥ ಆತಂಕ ಕೂಡ ಅವರಿಗೆ ಎದುರಾಗಿದೆ. ಹಾಗಾಗಿ ಈ ರೀತಿಯ ದೊಡ್ಡ ಕಾರ್ಯಕ್ರಮಗಳ ಆಯೋಜನೆ ಮಾಡಿದಂತ ಸಂದರ್ಭದಲ್ಲಿ ಚಿತ್ರರಂಗಕ್ಕೆ ಸಂಬಂಧಪಟ್ಟಂತ ಚಲನಚಿತ್ರೋತ್ಸವ ಉದ್ಘಾಟನಾ ಕಾರ್ಯಕ್ರಮಗಳಂತ ಅದ್ದೂರಿ ಕಾರ್ಯಕ್ರಮಗಳಲ್ಲಿ ಅವರು ಕೂಡ ತಮ್ಮ ಸ್ವಯಂ ಪ್ರೇರಿತರಾಗಿ ತಮ್ಮ ಜವಾಬ್ದಾರಿಯನ್ನ ಅರಿತುಕೊಂಡು ಭಾಗವಹಿಸಬೇಕು ಎಂಬತಕ್ಕಂತ ಉದ್ದೇಶಿತ ಹೇಳಿಕೆಯನ್ನ ಈಗ ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಹೇಳಿರೋದ್ರಿಂದ ಸಹಜವಾಗಿ ಅದು ಪೂರಕವಾಗಿತ್ತು. ಆ ಕಾರ್ಯಕ್ರಮದಲ್ಲಿ ಆ ರೀತಿಯ ಹೇಳಿಕೆಗಳು ಬರಬೇಕಿತ್ತು, ಸ್ವಯಂ ಪ್ರೇರಿತರಾಗಿ ಈ ರೀತಿಯ ಸೆಲೆಬ್ರಿಟಿಗಳು ಭಾಗವಹಿಸಬೇಕಾಗಿತ್ತು ಎಂಬತಕ್ಕಂತ ಮಾತುಗಳು ಕೂಡ ಈಗ ಸಾರ್ವಜನಿಕ ವಲಯದಿಂದ ವ್ಯಕ್ತವಾಗ್ತಾ ಇದಾವೆ. ಅದೇನೇ ಇದ್ರೂ ಕೂಡ ನಿನ್ನೆಯ ಚಲನಚಿತ್ರೋತ್ಸವದ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಡಿ.ಸಿ.ಎಂ. ಅವರ ಹೇಳಿಕೆ ಏನಿದೆ, ಇದು ಸಹಜವಾಗಿ ಕನ್ನಡ ಚಿತ್ರರಂಗದ ನಟ ನಟಿಯರಿಗೆ ಮತ್ತೆ ವಾಣಿಜ್ಯ ಮಂಡಳಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಎಲ್ರಿಗೂ ಕೂಡ ಎಚ್ಚರಿಕೆಯ ಕರಗಂಟೆಯ ಜೊತೆಗೆ ಅವರ ಜವಾಬ್ದಾರಿಯನ್ನು ಕೂಡ ನೆನಪಿಸ್ತಕ್ಕಂಥ ಕೆಲಸವನ್ನ ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಅವರು ಮಾಡಿದ್ದಾರೆ ಅಂತಕ್ಕಂಥ ಚರ್ಚೆ ಈಗ ಸಾರ್ವಜನಿಕ ವಲಯದಿಂದನೂ ಕೂಡ ವ್ಯಕ್ತವಾಗ್ತಾ ಇರ್ತಕ್ಕಂಥದ್ದು. ಮಧುಸೂದನ್, ಧನ್ಯವಾದ. ಶಿವಪ್ರಸಾದ್, ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.